ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಗಿರೀಶ್ ಅವರು ರೊಚ್ಚಿಗೆತ್ತಾರೆ. ಪ್ರಿಯಾ ನೌಟಂಕಿ ಆಟಕ್ಕೆ ಫುಲ್ ಸ್ಟಾಪ್ ಎತ್ತದೆ. ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಇಲ್ಲಿ ವೀಣಾ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪ್ರಿಯಾ ಮತ್ತು ಗಿರೀಶ್ ಅವರು ಹಾಗೆ ಕೆಲಸ ಮಾಡ್ತಿರ್ತಾರೆ. ಅಲ್ಲಿಗೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ. ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ನೆಪ ಇಟ್ಕೊಂಡು ಹೋಗಿ ಟ್ಯೂಷನ್ ಮನೆಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಅತ್ತೆ ನಾವಿಬ್ಬರು ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿದಾಗ ಎಲ್ಲಿಗೆ ಹೋಗ್ತಿದ್ರಾ ನೀವಿಬ್ಬರು ಅಂತ ಪ್ರಿಯಾ ಕೇಳ್ತಾರೆ. ಅಕ್ಕ ಯಾರಾದರೂ ಹೊರಗಡೆ ಹೋಗಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ರಾ ಅಂತ ಕೇಳಬಾರ್ದು ಅಂತ ಹೇಳ್ತಾರಲ್ವ. ಆದರೂ ಪರವಾಗಿಲ್ಲ ಬಿಡಿ, ನಾವು ಹೇಳ್ತೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ನಾವಿಬ್ಬರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ನಿಜಕ್ಕೂ ದೇವಸ್ಥಾನಕ್ಕೆ ಹೋಗ್ತಿದ್ರಾ ಅಂದರೆ ಅಚ್ಚರಿ ಆಗ್ತಿದೆಯಲ್ಲ, ಯಾಕಂದರೆ ಕೈಯಲ್ಲಿ ಪೂಜೆ ಪುಟ್ಟಿ ಏನೂ ಕೂಡ ಇಲ್ವಲ್ಲ, ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗ್ಬೇಕಲ್ವ ಅಂತ ಹೇಳಿದಾಗ ಅದು ದೇವ್ರೇನಾದರೂ ಹಣ್ಣು ಕಾಯಿ ತೊಗೊಂಡು ಬಂದೇ ಪೂಜೆ ಮಾಡಿಸ್ಬೇಕು, ಇಲ್ಲಾಂದರೆ ನಾನು ನಿಮ್ಗೆ ಆಶೀರ್ವಾದ ಮಾಡೋದಿಲ್ಲ ಅಂತ ಏನಾದ್ರು ಹೇಳಿದ್ಯಾ ದೇವರು? ಜಸ್ಟ್ ಮನಸ್ಸು ಚೆನ್ನಾಗಿರಬೇಕು, ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು ಅಲ್ವಾ, ಅಷ್ಟೇ ಸಾಕು ಅಲ್ವಾ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳ್ತಾರೆ. ಹೌದು ಮೀನಾ, ತುಂಬ ಚೆನ್ನಾಗಿ ಹೇಳಿದೆ, ದೇವರು ಖಂಡಿತವಾಗ್ಲೂ ಒಳ್ಳೆ ಮನಸ್ಸಿಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಗಿರೀಶ್ ಅವ್ರು ಕೂಡ ಹೇಳ್ತಾರೆ. ಆಯಿತು ಸರಿ ಅತ್ತೆ, ನಾವಿಬ್ಬರು ಕೂಡ ಹೋಗಿ ಬರ್ತೀವಿ ಅಂತ ಹೇಳಿದಾಗ ಇದ್ದ ಕಡೆ ಪ್ರಿಯಾ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಇನ್ನೇನು ಮಾಡಬೇಕಿತ್ತು, ಯಾಕೆ ಮತ್ತೆ ಕರೆದ್ರಿ ನೀವು ಅಂತ ಹೇಳಿ ಅಮ್ಮು ಮತ್ತು ಮೀನಾ ಕೇಳ್ತಿದ್ದಾರೆ. ನನಗೆ ಯಾಕೋ ಡೌಟ್ ಬರ್ತದೆ ನೀವು ದೇವಸ್ಥಾನಕ್ಕೆ ಹೋಗ್ತಿದ್ರಾ ಅಂತ ಹೇಳಿದಾಗ ಈ ಕಡೆ ಗಿರೀಶ್ ಅವರು ಕೂಡ ನೀವಿಬ್ಬರು ಹೇಗೂ ದೇವಸ್ಥಾನಕ್ಕೆ ಹೋಗ್ತಿದ್ರ ಅಲ್ವಾ, ಪಾಪ ಪ್ರಿಯಾ ಕೂಡ ಎಲ್ಲ ಕೆಲಸ ಮಾಡಿ ಮುಗಿಸಿದಾಳೆ, ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದರೆ ಮೀನಾ ಮತ್ತು ಅಮ್ಮು ಮಾತ್ರ ಏನು ಪ್ರಿಯಾಕ್ಕನ್ನು ಕರ್ಕೊಂಡು ಹೋಗಬೇಕಾ ಅಂತ ಹೇಳಿದಾಗ ಯಾಕೆ ಕರ್ಕೊಂಡು ಹೋಗೋದಿಲ್ಲ, ಕರ್ಕೊಂಡು ಹೋಗಿ ಅಂತ ಗಿರೀಶ್ ಅವರು ಹೇಳ್ತಾರೆ. ಅದು ಹಾಗಲ್ಲ ಅಂತ ನಾವು 3 ಜನ ಹೋಗಬಾರ್ದಲ್ವಾ, ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ 3 ಜನ ಯಾರಾದರೂ ಹೋಗ್ತಾರೆ, ಇಬ್ಬರು ಹೋಗ್ಬೇಕಲ್ವಾ, ಇಲ್ಲ 4 ಜನ ಹಾಗೆ ಹೋಗಬೇಕಪ್ಪ ಅಂತ ಮೀನಾಮು ಹೇಳಿದಾಗ ಹೌದಾ ಸರಿ ಆಯಿತು ಬಿಡಿ, ನೀವು ಮಾತ್ರ ಯಾಕೆ ಹೋಗೋದು, ಗಿರಿಜಾ ಅತ್ತೆಯನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ಪ್ರಿಯಾ ಹೇಳಿದಾಗ ಏನು ಅತ್ತೆ ಕರ್ಕೊಂಡು ಹೋಗಬೇಕಾ, ಅಯ್ಯೋ ಅತ್ತೆ ಕರ್ಕೊಂಡು ಹೋಗೋದು ಅಂದಾಗ ಏನು ಅತ್ತೆ ಕರ್ಕೊಂಡು ಹೋಗೋದಕ್ಕೆ ಈ ರೀತಿ ಮಾತಾಡ್ತಿದ್ರಲ್ಲ ನೀವು ಅಂತ ಹೇಳಿ ಪ್ರಿಯಾ ಕೇಳ್ತಾರೆ. ಅದು ಹಾಗಲ್ಲ, ಅತ್ತೆನೂ ನಮ್ಮ ಜೊತೆ ಬಂದುಬಿಟ್ರೆ ಅಡುಗೆ ಮಾಡೋದು ಯಾರು, ಮನೆ ಕೆಲಸ ಮಾಡೋದು ಯಾರು, ಎಲ್ಲ ಕೆಲಸ ಮಾಡೋದು ಯಾರು, ಮಾವಂಗೆ ಊಟ ತೊಗೊಂಡು ಹೋಗೋದು ಯಾರು, ಎಲ್ಲ ಕೂಡ ಎಡ್ವರ್ಟ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಇವತ್ತು ನಾವಿಬ್ಬರು ಮಾತ್ರ ಹೋಗಿ ಬರ್ತೀವಿ, ಇನ್ನೊಂದಿನ ಅಕ್ಕ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಆಯಿತಾ ಅಂತ ಹೇಳಿ ಮೀನಾ ಮತ್ತು ಅಮ್ಮು ಹೇಳ್ತಾರೆ. ನಂತರ 1 ನಿಮಿಷ ಇರಿ ಅಂತ ಹೇಳಿ ಪೂಜಾ ಪುಟ್ಟಿಯನ್ನು ತಂದು ತಗೊಳ್ಳಿ ಹೋಗಿ ಬನ್ನಿ ಅಂತ ಹೇಳಿ ಪ್ರಿಯಾ ಕಳಿಸ್ತಾರೆ. ನಂತರ ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಕವಿತಾ ಅನ್ನೋರ ಮನೆಗೆ ಬರ್ತಾರೆ. ಕವಿತಾ ಅನ್ನೋರ ಮನೆಗೆ ಬಂದದ ಅವ್ರ ಜೊತೆ ಮಾತಾಡ್ತಾರೆ. ಇಲ್ಲಿ ಮೀನಾ ಈಕೆ ನನ್ನ ತಂಗಿ ತುಂಬ ಚೆನ್ನಾಗಿ ಓದ್ತಾಳೆ, ರ್ಯಾಂಕ್ ಸ್ಟೂಡೆಂಟ್ ಕೂಡ, BCom ಫೈನಲ್ ಇಯರ್ ಮಾಡ್ತಿದ್ದಾಳೆ, ಫೈನಲ್ ಸೆಮಿಸ್ಟರಲ್ಲಿದ್ದಾಳೆ, ನಿಮ್ಮ ಮಕ್ಳಿಗೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಟ್ಯೂಷನ್ ಹೇಳ್ಕೊಡ್ತಾರೆ ಅಂದಾಗ ಹೌದಾ ನಾವು ಕೂಡ ಟ್ಯೂಷನ್ ಮಾಡೋರನ್ನೇ ಹುಡುಕ್ತಾ ಇದ್ವಿ ಅಮ್ಮ, ತುಂಬ ಒಳ್ಳೇದಾಯಿತು ನೀನು ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ಆದರೆ ಇವತ್ತಿನ ಮಕ್ಕಳು ನೋಡಿದ್ರಲ್ವಾ ಜಿನ್ಸಿಗಳೆಲ್ಲ ಹೇಗೆ ಆಡ್ತಾರೆ ಅಂತ, ಅದೇ ಕಾರಣಕ್ಕೋಸ್ಕರ ತುಂಬ ಕಷ್ಟ ಆಗ್ತದೆ ಮಕ್ಕಳಿಗೆ ಪಾಠ ಎಲ್ಲವನ್ನ ಕೂಡ ಹೇಳ್ಕೊಡೋದಕ್ಕೆ. ಮಕ್ಕಳು ಹಠ ಮಾಡ್ತವೆ, ಓದಿ ಅಂದರೆ ಓದೋದಿಲ್ಲ, ಟ್ಯೂಷನ್ಗೆ ಕಳಿಸ್ಲೇಬೇಕಾಗತ್ತೆ, ಅದೇ ಕಾರಣಕ್ಕೆ ಟ್ಯೂಷನ್ ಕಳಿಸೋದು ಕಷ್ಟ ಆಗುತ್ತೆ, ಅದಕ್ಕೆ ಮನೆಯಲ್ಲಿ ಟ್ಯೂಷನನ್ನು ಮಾಡಿಸೋಣ ಅಂತ ಹೇಳಿದಾಗ ನಾನು ಟ್ಯೂಷನ್ ಮಾಡಿಕೊಡ್ತೀನಿ, ಮಕ್ಕಳನ್ನ ಕರೀರಿ ಅಂತ ಹೇಳಿ ಮಕ್ಕಳನ್ನ ಕರೆದು ಆ ಮಕ್ಕಳನ್ನ ಎಷ್ಟನೇ ಕ್ಲಾಸ್ ಓದ್ತಿದ್ರಾ, ನಿಮ್ಮ ಹೆಸರೇನು ಎಲ್ಲವನ್ನ ಕೂಡ ಹೇಳಿ ನಾನು ನಿಮಗೆ ನಾಳೆಯಿಂದ ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಅಮ್ಮ ಹೇಳ್ತಾರೆ. ಸರಿ ಆಂಟಿ ಅಂತ ಮಕ್ಕಳು ಕೂಡ ಸರಿ ಅಕ್ಕ ಅಂತ ಹೇಳ್ತಾರೆ. ನಂತರ ನೀವು ಈ ಮಕ್ಳಿಗೆ ಟ್ಯೂಷನ್ ಮಾಡೋ ಜೊತೆಗೆ ಅಕ್ಕಪಕ್ಕದ ಮನೇಲಿ ಇನ್ನೊಂದು 2-3 ಮಕ್ಕಳಿದ್ದಾರೆ, ಅವ್ರಿಗೂ ಮಾಡ್ತೀರಾ, ಅವರು ಕೂಡ ಟ್ಯೂಷನ್ ಕೇಳ್ತಾಯಿದ್ರು, ಹೇಗೂ ನಮ್ಮ ಮನೆ ಜಾಗ ಇದೆ ಅವ್ರಿಗೂ ಕೂಡ ಟ್ಯೂಷನ್ ಮಾಡಿಕೊಡ್ತೀಯ ಅಮ್ಮ ಅಂದಾಗ ಅಯ್ಯೋ ನನಗೂ ಕೂಡ ಒಳ್ಳೇದಾಯಿತು, ಇನ್ನೊಂದಷ್ಟು ಮಕ್ಕಳು ಬಂದರೆ ನನಗೂ ಸಹಾಯ ಆಗುತ್ತೆ, ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅಂತ ಹೇಳಿ ಅಮ್ಮ ಕೂಡ ಹೇಳ್ತಾರೆ. ನಂತರ ಟ್ಯೂಷನ್ ಫೀಸ್ ಎಷ್ಟು ಕೊಡಬೇಕು ಹೇಳಿ ಅಂತ ಕವಿತಾ ಅವರು ಕೇಳಿದ್ದಕ್ಕೆ ನೀವು ಎಷ್ಟು ಹೇಳ್ತೀರೋ ಅದನ್ನು ನೀವೇ ಹೇಳಿಬಿಡಿ ಕವಿತಾ ಅಕ್ಕ ಅಂತ ಹೇಳಿ ಮೀನಾ ಹೇಳ್ತಾರೆ. ನಾನು ಮೊದಲು ಬರೋರಿಗೆ 1,000 ಕೊಡ್ತಿದ್ದೆ, ಇವಳಿಗೊಂದು ಹಾಗೆ ನಿನಗೂ ಕೂಡ ಕೊಡ್ತೀನಮ್ಮ ಅಂತ ಹೇಳಿ ಕವಿತಾ ಅವ್ರು ಹೇಳಿದಾಗ ತುಂಬ ಖುಷಿ ಆಗಿಬಿಡುತ್ತೆ ಅಮ್ಮಗೆ. ಸರಿ ಆಯಿತು ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಗಿರೀಶ್ ಅವರು ಪ್ರಿಯಾನ ಅಡ್ಡಿಪಡಿಸ್ತಿದ್ದಾರೆ, ಪ್ರಿಯಾ ಮೇಲೆ ರೊಚ್ಚಿಗೆ ಹೇಳ್ತಿದ್ದಾರೆ. ಬಿಕಾಸ್ ಈಗಲೂ ಕೂಡ ಪ್ರಿಯಾ ಅತ್ತೆ ಮಾವ ಮತ್ತು ಗಂಡಂಗೆ ಇಬ್ರಿಗೂ ಕೂಡ ಕ್ಯಾರಿಯರ್ ತೊಗೊಂಡು ಹೋಗೋಕ್ಕೆ ಸಿದ್ಧವಾಗ್ತಾಳೆ. ಆಗ ಗಿರೀಶ್ ಅವರು ಏನಿದು ಪ್ರಿಯಾ ನೆನ್ನೆನೇ ಹೇಳಿದೆ ಅಲ್ವಾ ನಾನು ನಿಮ್ಮ ಮಾವಂಗೆ ಊಟ ತೊಗೊಂಡು ಹೋಗಬೇಡ ಅಂತ,
ಮತ್ತೆ ಈಗ ಊಟ ತೊಗೊಂಡು ಹೋಗಿ ನನ್ನನ್ನು ಕೋಪ ಬರ್ಸ್ಬೇಕು ಅಂತ ಅನ್ಕೋತಾ ಇದೆಯಾ, ಯಾಕೆ ರೀತಿ ನಡ್ಕೋತಾ ಇದೆಯಾ, ಏನು ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತೆಲ್ಲ ಹೇಳಿದಾಗ ಮಾವನೇ ಹೇಳಿದ್ರಲ್ವ ಅತ್ತೆ ನೆನ್ನೆ ಫೋನ್ ಮಾಡಿ ಕೇಳಿದಾಗ, ನಾನು ಅವ್ರಿಗೆ ಫೋನ್ ಮಾಡಿದ್ದು ತಾನೇ, ಅವ್ರು ತೊಗೊಂಡು ಬಂದಿದ್ದಕ್ಕೆ ತಾನೇ ತೊಗೊಂಡು ಹೋಗಿದ್ದು ಅಂದಾಗ ನೀನು ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಹ್ಞೂ ಅಂತ ಹೇಳಿದ್ರು, ಆದರೆ ನಾನು ಬೇಡ ಅಂತ ಹೇಳಿದೆ ಅಲ್ವಾ. ಹೇಗೆ ತೊಗೊಂಡು ಹೋಗ್ತಾ ಇದೆಯಾ ನೀನು ಪದೇ ಪದೇ, ಬೇಕಿದ್ರೆ ನಿನ್ನ ಗಂಡಂಗೆ ತೊಗೊಂಡು ಹೋಗು, ಅದನ್ನು ಬಿಟ್ಟು ನೀನು ನಿನ್ನ ಮಾವಂಗೆ ಊಟ ತೊಗೊಂಡು ಹೋಗೋ ಅವಶ್ಯಕತೆ ಎಲ್ಲ ಇಲ್ಲ ಅಂದಾಗ, ಅಯ್ಯೋ ಅತ್ತೆ ಸ್ವಲ್ಪ ದಿನ ಅಷ್ಟೇ ಮಾವ ಹೇಳಿದ್ದಾರೆ, ಇನ್ನೊಂದು ವಾರ ತೊಗೊಂಡು ಬಾ ಅಂತ, ಆನಂತರ ಏನು ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ, ಇದೊಂದು ವಾರ ತೊಗೊಂಡು ಹೋಗ್ಬಿಡ್ತೇನೆ ಬಿಡಿ ಅಂತ ಪ್ರಿಯಾ ಹೇಳಿದಾಗ ಹೇಳ್ತಿದ್ದೇನೆ ತಾನೆ, ನಿಮ್ಮ ಅತ್ತೆ ಮಾತಿಗೆ ಮರ್ಯಾದೆನೇ ಇಲ್ವಾ, ಅತ್ತೆ ಗೆರೆ ಹೇಳಿದ್ರು ಅಂದರೆ ಆ ಮಾತಿಗೆ ಬೆಲೆ ಕೊಟ್ಟು ನಡ್ಕೋಬೇಕಲ್ವ, ಅದನ್ನು ಬಿಟ್ಟು ಈ ರೀತಿಯಾಗಿ ಕುಂಟೆಬಿಲ್ಲೆ ಹಾಡ್ಕೊಂಡು ನಿಂತಿರ್ತೀಯ, ಈ ಗಿರಿಜಾ ಬರೆದ್ಲು ಅಂದರೆ ಅದೇ ನ್ಯಾಯ ಶಾಸನ, ಅದರಂತೆ ನಡ್ಕೊಳ್ಳೇಬೇಕು, ಇಲ್ಲ ಅಂದರೆ ಖಂಡಿತವಾಗ್ಲೂ ಈ ಗಿರಿಜಾ ಏನು ಮಾಡ್ತಾಳೋ ಗೊತ್ತಿಲ್ಲ, ಖಂಡಿತವಾಗ್ಲೂ ನನಗೆ ಕೆಟ್ಟ ಕೋಪ ಬರುತ್ತೆ, ಪರಿಣಾಮ ಸರಿ ಇರೋದಿಲ್ಲ ಪ್ರಿಯಾ ಅಂತ ಹೇಳಿಬಿಡ್ತಾರೆ. ಇದರಿಂದ ಅಳೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಪ್ರಿಯಾ. ಸರಿ ಆಯಿತು ಅಂತ ಹೇಳಿ ಕಣ್ಣಂಗೆ ಮಾತ್ರ ಊಟ ತೊಗೊಂಡು ಹೋದಾಗ ಇಲ್ಲಿ ಪ್ರಿಯಾ ಅತ್ತಿದ್ ನೋಡಿ ತುಂಬ ಬೇಜಾರಾಗ್ಬಿಡುತ್ತೆ ಗಿರೀಶ್ ಅವ್ರಿಗೆ. ಮಾತಾಡಬೇಕಾದ್ರೆ ಅವ್ರಿಗೆ ಬೇಕು ಬೇಕು ಅಂತ ಮಾತಾಡ್ತಿದ್ದಾರೆ, ಅವ್ರಿಗೆ ಆ ಥರ ಮಾತಾಡೋಕ್ಕೂ ಇಷ್ಟ ಇಲ್ಲ, ಅದು ಗಿರೀಶ ನಡವಳಿಕೆ ಕೂಡ ಅಲ್ಲ. ಬಟ್ ಆದರೂ ಕೂಡ ಗಿರೀಶ್ ಅವರು ಪ್ರಿಯಾನ ಕಟ್ನಿಟ್ ಮಾಡಬೇಕು ಅಂದರೆ ಆ ರೀತಿ ಮಾತಾಡಲೇಬೇಕಾಗಿತ್ತು. ಅವ್ರಿಗೆ ಬೇಜಾರಾಗುತ್ತೆ, ಪಾಪ ನನ್ನ ಕೈಲಿ ಒಂದು ಕೆಲಸ ಮಾಡಿಸಲ್ಲ, ತುಂಬ ಒಳ್ಳೆ ಹುಡುಗಿ, ಆದರೆ ಹಠ ಮಾಡ್ತಾಳೆ, ನನ್ನ ಮಾತು ಕೇಳಲ್ಲ, ಏನು ಮಾಡಲಿ ನಾನು ಅಂತ ಅವರೇ ತುಂಬ ಬೇಜಾರು ಮಾಡ್ಕೋತಾರೆ. ನಂತರ ಇಲ್ಲಿ ಪ್ರಿಯಾ ಅಮ್ಮಂಗೆ ಕಾಲ್ ಮಾಡ್ತಾರೆ, ಅಮ್ಮ ನೋಡಿ ಅಮ್ಮ, ನೀವು ಈ ಮನೆ ಬೆಸ್ಟ್ ಸೊಸೆ ಆಗಬೇಕು ಅಂತ ಹೇಳಿದ್ರಿ, ನಾನು ಆಗೋದಕ್ಕೆ ಎಲ್ಲ ಪ್ರಯತ್ನ ಪಡ್ತಿದ್ದೀನಿ, ಬಟ್ ಏನು ಮಾಡಲಿ ನಾನು, ಇಲ್ಲಿ ಅತ್ತೆ ನನ್ನನ್ನು ಮಾವಂಗೆ ಊಟನೇ ತೊಗೊಂಡು ಹೋಗಬೇಡ, ಬರೀ ನಿಮ್ಮ ಗಂಡಂಗೆ ತೊಗೊಂಡು ಹೋಗು ಅಂತ ಎಷ್ಟು ಜೋರಾಗಿ ಬೈದ್ಬಿಟ್ರು ಗೊತ್ತಾ, ಪರಿಣಾಮ ಸರಿ ಇಲ್ಲ ಇರೋದಿಲ್ಲ ಅಂತ ಕೂಡ ಹೇಳಿಬಿಟ್ರು ಅಂತ ಹೇಳಿದಾಗ, ಹೌದಾ ಗಿರಿಜಾ ಅವರು ಅಷ್ಟೆಲ್ಲ ಮಾತಾಡಿದ್ರೆ, ನೋಡೋಕೆ ಸಾಧು ಪ್ರಾಣಿ ಅಂತ ಅಂದ್ಕೊಂಡಿದ್ನಲ್ಲೇ, ಸರಿ ಆಯಿತು ನೀನೇನು ಯೋಚನೆ ಮಾಡಬೇಡ, ಖಂಡಿತ ನಾನು ಆ ಮನೆಗೆ ಬರ್ತೀನಿ, ಅಷ್ಟರಲ್ಲಿ ನೀನು ಊಟ ತೊಗೊಂಡು ಹೋಗಿ ಬಂದುಬಿಡು ಆಯಿತಾ ಅಂತ ಹೇಳಿ ವೀಣವ್ರು ಹೇಳ್ತಾರೆ. ಆಯ್ತ ಕಡೆ ಅಮ್ಮ ತುಂಬ ಖುಷಿಯಾಗಿದ್ದಾಳೆ, ಮೀನಾನ ಅಪ್ಕೊಂಡು ಪಪ್ಪಿ ಕೊಡ್ತಾರೆ, ಏನಿದು ನನಗೆ ಯಾಕೆ OTP ಕೊಡ್ತಿದ್ಯಾ ನೀನು ಅಂದಾಗ, ಅಯ್ಯೋ ಅಕ್ಕ OTP ಅಂದರೆ ಏನು ಇದಾ OTP ಅಂದಾಗ, ಹೌದು ಇದನ್ನೇ OTP ಅಂದಾಗ, OTP ಅಂದರೆ ಪಿ ಅಂದರೆ ಏನಕ್ಕ ಅಂತ ಕೇಳಿದಾಗ ಪಪ್ಪಿ ಅಂತ ಹೇಳ್ತಾರೆ ಮೀನಾ. ಹಾಗಿದ್ರೆ OTP ಅಂದರೆ ಇದನ್ನೇನಾ ಕೇಶವ ಭಾವ ಕೇಳ್ತಾ ಇದ್ದಿದ್ದು ನಿಮ್ಮನ್ನ ಅಂತ ಹೇಳಿ ರೇಗಿಸ್ತಿದ್ದಾರೆ. ಜೊತೆಗೆ OTP ಅಂದರೆ ಏನಕ್ಕ ಅಂದಾಗ ಒನ್ ಟೈಮ್ ಪಪ್ಪಿ ಅಂತ ಹೇಳಿ ಮೀನಾ ಹೇಳ್ದಾಗ, ಹೌದಾ ಅಕ್ಕ, ಹಾಗಿದ್ರೆ ಎಷ್ಟು ಬಾರಿ ನಿಮಗೆ ಅವ್ರಿಗೆ ನೀವು OTP ಕೊಟ್ಟಿದ್ದೀರಾ ಅಂತ ಹೇಳಿದಾಗ, ನಾವೇನೋ ಲವ್ ಮಾಡಿ ಮದುವೆ ಆಗಿದ್ವಿ ಅಂದಮೇಲೆ ಅದಕ್ಕೆಲ್ಲ ಕಾಮನ್ ಬಿಡು, ಆದರೆ ಸ್ಪೆಷಲ್ ನಿಮ್ಮದು ಅರೇಂಜು ಅಲ್ಲ ಲವ್ವು ಅಲ್ಲ, ಹಾಗಿದ್ರೆ ಎಷ್ಟು ಬಾರಿ ಕೊಟ್ಟಿದ್ದಾರೆ ಇಬ್ಬರು ಕೂಡ ಅಂದಾಗ, ಚಿ ತೂ ಆ ಕಾಡ್ಬಪ್ಪನ ಜೊತೆನ ಹಾಗೆ ಹಿಂಗೆ ಅಂದಾಗ, ನೋಡು ಅಮ್ಮ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ, ಆದರೆ ಸುಮ್ಮನೆ ಜಗಳ ಮಾಡ್ಕೊತಿರ್ತೀರ, ಈಗಲೂ ನೋಡಿ ನಿನ್ನ ಗಂಡಂಗೆ ಒಳ್ಳೇದಾಗಬೇಕು ಅಂತ ನೀನು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ, ವಲ್ಲಭಂಗೆ ಸಹಾಯ ಆಗಲಿ ಅಂತ ನೀನು ತೊಗೊಂಡು ಹೋಗಿ ಮಾವನಿಗೆ ಹೆಲ್ಪ್ ಆಗಲಿ ಅಂತ ನೀನು ವಲ್ಲಭಂಗೆ ಕೈಲಿ ದುಡ್ಡು ಕೊಟ್ಟು ಮಾಧವಣ್ಣನ ಲ್ಯಾಪ್ಟಾಪನ್ನು ನೀನೇ ರೆಡಿ ಮಾಡಿಸೋಕ್ಕೆ ದುಡ್ಡು ಕೊಟ್ಟಾಗ ವಲ್ಲಭಂಗೆ ತುಂಬ ಪ್ರೀತಿ ಆಗುತ್ತೆ, ಆಗ ಅವನು ಕೂಡ OTP ಕೊಡ್ತಾನೆ, ಆಗ ಬಂದು ನೀನು ನನಗೆ ಹೇಳಲೇಬೇಕು ಆಯ್ತಾ ನಾಚ್ಕೊಂಡು ಅಂತ ಹೇಳಿ ಮೀನಾ ಅಮ್ಮಗೆ ಹೇಳ್ತಾರೆ. ನಂತರ ಇಲ್ಲಿ ಮೀನಾ ಮತ್ತು ಅಮ್ಮ ಇಬ್ಬರು ಕೂಡ ಮನೆಗೆ ಬರ್ತಿದ್ದಾಗೆ ಅತ್ತೆನ ಪೂಸೆ ಹೊಡಿತಾರೆ. ಏನು ಇಷ್ಟೆಲ್ಲ ಪೂಸೆ ಹೊಡಿತಿದ್ರ ಅಂದಾಗ, ಅದು ಅಮ್ಮ ಟ್ಯೂಷನ್ ಮಾಡ್ತಿದ್ದಾಳೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅವಳು ಬೇರೆ ಮನೆಗೆ ಹೋಗಿ ಟ್ಯೂಷನ್ ಮಾಡ್ತಾಳೆ, ಪ್ಲೀಸ್ ಇದನ್ನು ನೀವು ಮಾವನ ಹತ್ರ ಹೇಳಬೇಕು ಅಂತ ಹೇಳಿ ಮೀನಾ ಅಮ್ಮ ಹೇಳಿದಾಗ, ನಾನು ಹೇಳಬೇಕಾ, ಆಗೋದಿಲ್ಲಪ್ಪ ಅಷ್ಟೇ ಆಮೇಲೆ ನನ್ನ ಕತೆ ಅಂದಾಗ, ಪ್ಲೀಸ್ ಅತ್ತೆ ಹೇಳಿಬಿಡಿ ಅಂತ ಹೇಳಿದಾಗ, ಮಾವನ ಹತ್ರ ಏನು ಹೇಳಬೇಕು ಅಂತ ಪ್ರಿಯಾ ಬಂದು ಕೇಳಿದಾಗ, ಇಲ್ಲಿ ಅಮ್ಮ ಮತ್ತು ಮೀನಾ ಬಿಟ್ಕೊಡೋದಿಲ್ಲ, ಏನೂ ಇಲ್ಲ ಗೋಸಿಪ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ನೀವು ಯಾವಾಗಲೂ ನನ್ನನ್ನು ನಿಮ್ಮ ಗುಂಪಿಗೆ ಕರ್ಕೊಳ್ಳೋದಿಲ್ಲ, ನನ್ನನ್ನು ಬೇರೆ ಇಡ್ತೀರಾ ಅಂತ ತುಂಬ ಬೇಜಾರು ಮಾಡ್ಕೋತಾರೆ ಪ್ರಿಯಾ. ಹಾಗಾಗಿ ಗಿರೀಶ್ ಅವರು ಪ್ಲೀಸ್ ಕಂಡ್ರೆ ಹೇಳಿಬಿಡ್ರೆ, ಅವಳಿಗೂ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದೆ. ಏನಿಲ್ಲ ಅಮ್ಮ ಟ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ದಾಳೆ, ಅದೇ ವಿಷಯ ಮಾತಾಡ್ತಿದ್ವಿ ಅಂದಾಗ, ಟ್ಯೂಷನ್ನ ಅಂತ ಹೇಳಿ ಆಲ್ರೆಡಿ ಪ್ರಿಯಾ ತನ್ನ ಆಟವನ್ನು ಶುರು ಮಾಡ್ಕೊತಿದ್ದಾರೆ. ಹಾಗಿದ್ರೆ ವೀಣವ್ರು ಕೂಡ ಮನೆಗೆ ಬರ್ತಿದ್ದಾರೆ. ವೀಣವರು ಮನೆಗೆ ಬರ್ತಿದ್ದಾದೆ, ದೊಡ್ಡ ರಣರಂಗ ಶುರುವಾಗೋ ಸಾಧ್ಯತೆ ಇದೆ. ಹಾಗಿದ್ರೆ ಇಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಸೇರಿಕೊಂಡು ವೀಣವ್ರಿಗೆ ಗ್ರಹಚಾರ ಬಿಡಿಸಿದ್ದೆ, ಆ ₹1,00,000 ವಿಷಯ ಕೂಡ ಹೊರಗಡೆ ಬರೋ ಚಾನ್ಸಸ್ ಕೂಡ ಇದೆ. ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಕು.